ಹಾಯ್ ಫ್ರೆಂಡ್ಸ್, ನಾನಿವತ್ತು ಶಿವಪುರಿ ಮಾಡತ್ತೇನೆ. ಶಿವಪುರಿಗೆ ಏನೇನು ಬೇಕು ಸಾಮಗ್ರಿಗಳನ್ನು ಹೇಳ್ತೇನೆ. ಶಿವಪುರಿಗೆ ಫಸ್ಟ್ ಬೇಕಾಗಿರೋದು ಪುರಿ, ಆಮೇಲೆ ಆಲೂಗಡ್ಡೆಗೆ ಒಂದು ಸ್ವಲ್ಪ ಇದನ್ನ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಒಂದು ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ವಟಾಣಿ ಬೇಯಿಸಿರುವಂಥದ್ದು, ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಸಣ್ಣದಾಗಿರೋ ಸೇವು, ಆಮೇಲೆ ಇದು ಖಾರ ಚಟ್ನಿ ಅಂದರೆ ಇದು ಪುದೀನ, ಕೊತ್ತಂಬರಿ, ಚಾಟ್ ಮಸಾಲ, ನಿಂಬೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ. ಆಮೇಲೆ ಸ್ವೀಟ್ ಚಟ್ನಿ ಇದು ನಾನು ಮನೇಲಿ ಮಾಡಿರೋದು. ಇದನ್ನ ಒಂದು ಸರಿ ನಾನು ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ಎಪಿಸೋಡ್ ಒಳಗೆ. ಆಮೇಲೆ ಒಂದು ಸ್ವಲ್ಪ ನಮ್ಗೆ ಚಾಟ್ ಮಸಾಲ ಬೇಕು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಇಷ್ಟು ಸಾಮಗ್ರಿಗಳು ಬೇಕು. ಅದನ್ನು ಯಾವ ಥರ ಸರ್ವ್ ಮಾಡೋದಂತ ನಾನು ತೋರಿಸ್ತೇನೆ. ಫಸ್ಟ್ ನಾವು ಸೇವ್ ಪುರಿನ ಏನು ಮಾಡ್ಬೇಕಂತಂದ್ರೆ, ಇದು ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಆಲೂಗಡ್ಡೆ ಹಾಕ್ಬೇಕು. ನಾನು ನನ್ನ ಸ್ಟೈಲಲ್ಲಿ ತೋರ್ಸಾಕತ್ತೀನಿ, ಮನೆಯಲ್ಲಿ ಮಾಡಿ ಹೆಲ್ದಿಯಾಗಿ ಯಾವ ಥರ ಮಾಡೋದು ಅಂತ. ಫಸ್ಟ್ ನಾನು ಸ್ವಲ್ಪ ಎಲ್ಲದಕ್ಕೂ ಆಲೂಗಡ್ಡೆ ಹಾಕಿದೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಬಟಾಣಿ, ಬೇಯಿಸಿರೋಂಥ ಬಟಾಣಿ ಹಾಕ್ಬೇಕು. ನೀವು ಮನೆಯಾಗೆ ಈಸಿಯಾಗಿ ಮಾಡ್ಕೋಬೋದು. ನೀವು ಪುರಿ ಅಂತ ಅಂದ್ಬಿಟ್ರೆ ಇದೆಲ್ಲ ಸಾಮಗ್ರಿಗಳನ್ನು ಪ್ರಿಪೇರ್ ಮೊದಲೇ ಮಾಡಿ ಇಟ್ಕೊಂಡು ಮಾಡ್ಕೋಬೇಕು. ನೆಕ್ಸ್ಟ್ ಇದು ಹಾಕಿದೆ. ನೆಕ್ಸ್ಟ್ ನಾನು ಸ್ವೀಟ್ ಚಟ್ನಿ ಹಾಕ್ತೇನೆ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ಹಾಕೋಬೇಕು, ಜಾಸ್ತಿ ಅಥವಾ ಕಡಿಮೆ. ನಾನು ಸದ್ಯಕ್ಕೆ ಒಂದೊಂದು ಸ್ಪೂನ್ ಹಾಕಿದ್ದೇನೆ. ನೆಕ್ಸ್ಟ್ ಖಾರ ಚಟ್ನಿ, ತುಂಬ ರುಚಿಯಾಗುತ್ತೆ. ಮನೆಯಲ್ಲೇ ನೀವು ಮಾಡಿದರೆ ಆರಾಮಾಗಿ ಒಂದು ಪ್ಯಾಕೆಟ್ ತಂದ್ರೆ ನೀವು ಆರಾಮಾಗಿ ಒಂದು 8-10 ಮಂದಿ ತಿನ್ಬೋದು. ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ನೀವು ಅಂಗಡಿಗೆ ಹೋದರೆ 60 ರೂಪಾಯಿ 50 ರೂಪಾಯಿ ಕೊಟ್ಟು ತಿನ್ನೋಕ್ಕಿಂತ ಒಂದು ಪ್ಯಾಕೆಟ್ ತಂದರೆ ಆರಾಮ್ಸೆ ಒಂದು 5-6-8 ಮಂದಿ ತಿನ್ಬೋದು. ಇದರಲ್ಲಿ ನೋಡಿರಿ, ಈ ಥರ ಸ್ವಲ್ಪ ಮಾಡ್ಕೊಳ್ಳೋಕ್ಕೇನೋ ಕೆಲಸ ಜಾಸ್ತಿ ಆಗ್ತೈತಿ, ಆದ್ರೆ ನೀವು ಮನೆ ಮಾಡಿರಿ ಅದು ಟೇಸ್ಟ್ ಬರ್ತೈತಿ. ಹಾಕಿದ್ವಿ. ನೆಕ್ಸ್ಟ್ ಏನಾಯ್ತಂದ್ರೆ ಶೇವ್ ಹಾಕ್ಕೊಂಡು, ಈ ಥರ ಆಯಿತು. ಎಲ್ಲಕ್ಕೂ ಸೇವ್ ಹಾಕಿದೆ. ನಾನು ಈಗ ಏನು ಮಾಡ್ತೇನೆ, ಮೇಲೆ ಒಂದು ಸ್ವಲ್ಪ ಮತ್ತು ಸ್ವೀಟ್ ಚಟ್ನಿ ಒಂದು ಸ್ವಲ್ಪ ಹಾಕ್ತೇನೆ. ಮತ್ತು ಈ ಥರ ಸ್ಟೈಲಲ್ಲಿ ಮಾಡಿ ತುಂಬ ರುಚಿ ಆಗ್ತದೆ ತಿನ್ನಲಿಕ್ಕೆ. ಇದು ಸ್ವಲ್ಪ ಸ್ವೀಟ್ ಚಟ್ನಿ ಆಯಿತು. ಆಮೇಲೆ ಸ್ವಲ್ಪ ಖಾರ ಚಟ್ನಿ ಹಾಕ್ತೇನೆ. ಆಯಿತು, ಇದೆಲ್ಲ ಆಯಿತು. ಒಂದು ಸ್ವಲ್ಪ ಚಾಟ್ ಮಸಾಲ ಮೇಲೆ ಒಂಚೂರು ಟೇಸ್ಟಿಗೆ. ಆಮೇಲೆ ಇದಾಯಿತು, ಸ್ವಲ್ಪ ಜೀರಿಗೆ ಪುಡಿ. ನಿಮ್ಗೊಂಚೂರು ಮೇಲೆ ಮತ್ತೆ ಬೇಕಂದ್ರೆ ಖಾರ ಹಾಕೋಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತೆ ಬೇಕಂದ್ರೆ ಸ್ವಲ್ಪ ಹೌದಲ್ಲ ಸ್ವಲ್ಪ ಖಾರ ಪುಡಿ ಹಾಕೋರು, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ. ಆಯ್ತು, ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತೆ ಸೇವ್ ಹಾಕ್ಕೊಂಡ್ಬಿಟ್ರೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ಬಿಟ್ರೆ ಶೇವ್ ಪುರಿ ರೆಡಿ. ಫೋಟೋ ತೆಗಿ. ನೋಡ್ರಿ, ಶೇವ್ ಪುರಿ ರೆಡಿ. ಶೇರ್ ಮಾಡಿರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್.